ಕ್ರೆಡಿಟ್ ಕೊಡ್ತೀನಿ ಸರ್. ಸರ್ ಸೊ ನಮಸ್ಕಾರ ನಮ್ಮ ಡೀಲರ್ ಬಂಧುಗಳಿಗೆ. ಇವತ್ತಿನ ವಿಷಯ ಕ್ರೆಡಿಟಲ್ಲಿ ತಗೊಳ್ಳುವಾಗ 3 ಇಂಪಾರ್ಟೆಂಟ್ ವಿಷಯಗಳನ್ನು ನೀವು ಅರ್ಥ ಮಾಡ್ಕೋಬೇಕು. ಸೊ ಒಂದು ಏನು ಅಂತಂದರೆ ಪ್ರಾಡಕ್ಟ್ ಬೆಲೆ. ಸೊ ಪ್ರಾಡಕ್ಟ್ ಬೆಲೆ ಪ್ರಾಡಕ್ಟ್ ಕ್ವಾಲಿಟಿ ತಕ್ಕಂಗೆ ಇದೆಯಾ ಅಥವಾ ಇಲ್ಲ. ಸೊ ಅದು ಹೇಗೆ ಚೆಕ್ ಮಾಡಬೇಕು ಅಂತಂದರೆ, ಮಾರ್ಕೆಟಲ್ಲಿ ಅದೇ ಸೇಮ್ ಕ್ವಾಲಿಟಿದು ಪ್ರಾಡಕ್ಟ್ ಬೆಲೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಅದೇ ಸೇಮ್ ಪ್ರಾಡಕ್ಟ್ ಬೆಲೆ ಎಷ್ಟಿರುತ್ತೆ ಅಷ್ಟು ನೀವು ಕೊಟ್ಟರೆ ಅದು ಕರೆಕ್ಟ್ ಆಗಿರುತ್ತೆ. ಅದು ಒಂದು ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು ಅಂತಂದರೆ, ಇನ್ವಾಯ್ಸ್ ಪ್ರಕಾರ ನಿಮಗೆ ಕ್ವಾಂಟಿಟಿ ಕರೆಕ್ಟಾಗಿ ಬಂದಿದೆಯೋ ಅಥವಾ ಇಲ್ಲ ಅಂತ. ಅಂದರೆ ಇನ್ವಾಯ್ಸಲ್ಲಿ ಸ್ಪೇರ್ ಪಾರ್ಟ್ಸ್ ಫಾರ್ ಎಕ್ಸಾಂಪಲ್ಲು 10 ಕ್ವಾಂಟಿಟಿ ನೀವು ಆರ್ಡರ್ ಮಾಡಿದರೆ ಇನ್ವಾಯ್ಸಲ್ಲಿ 10 ಕ್ವಾಂಟಿಟಿ ಇರಬೇಕು, ನಿಮಗೆ ಬಂದಿರೋದು 10 ಕ್ವಾಂಟಿಟಿ ಇರಬೇಕು. ಸೊ ಬಟ್ ಅದರಲ್ಲಿ ಏನಾಗಿರುತ್ತೆ, ಒಂದೊಂದು ಸಲ 10 ಇನ್ವಾಯ್ಸಲ್ಲಿರುತ್ತೆ, 9 ರಿಯಲ್ ಆಗಿ ಬಂದಿರುತ್ತೆ. ಸೊ ಹಾಗಾದರೆ ನಿಮಗೆ ಪ್ರಾಫಿಟಲ್ಲಿ ಹೊಡೆತ ಸಿಗುತ್ತೆ ಅಲ್ಲಿ. ಅದು ಎರಡನೇ ಪಾಯಿಂಟು. ಸೊ ಥರ್ಡ್ ಪಾಯಿಂಟ್ ಏನು ಅಂತಂದರೆ ಪ್ರಾಡಕ್ಟ್ ಕ್ವಾಲಿಟಿ. ಸೊ ಪ್ರಾಡಕ್ಟ್ ಕ್ವಾಲಿಟಿ ಯೂಶಲಿ ಕ್ರೆಡಿಟಲ್ಲಿ ಕೊಟ್ಟಾಗ ಹೇಗೆ ಆಗುತ್ತೆ ಅಂತಂದರೆ, ಅವರು ಸಪ್ಲೈಯರು ಬ್ಯಾಂಕಿಂದ ಇಂಟ್ರೆಸ್ಟ್ ತೊಗೊಂಡಿರ್ತಾರೆ. ಸೊ ಆ ಇಂಟ್ರೆಸ್ಟನ್ನು ಪ್ರಾಡಕ್ಟ್ ಬೆಲೆಯಲ್ಲೇ ಆ್ಯಡ್ ಮಾಡಿರ್ತಾರೆ. ಸೊ ಆ ಇಂಟ್ರೆಸ್ಟು ನೀವೇ ಪೇ ಮಾಡ್ತಾ ಇರ್ತೀರ ಇಂಡೈರೆಕ್ಟಾಗಿ, ಅದು ಬಟ್ ನಿಮಗೆ ಅರ್ಥ ಆಗಲ್ಲ. ಸೊ ಹಾಗಾಗಿ ಪ್ರಾಡಕ್ಟ್ ಕ್ವಾಲಿಟಿ ಒಳ್ಳೆಯದಾಗಿದೆಯಾ ಅಥವಾ ಇಲ್ಲ ಅಂತ 3ನೇ ಪಾಯಿಂಟು ತುಂಬ ಇಂಪಾರ್ಟೆಂಟ್ ಪಾಯಿಂಟು, ಅದನ್ನು ಚೆಕ್ ಮಾಡ್ಕೊಳ್ಳಿ.